Hello, children. Good morning. Welcome to my class. Children, in this class, let's know the lesson Arunima Sinha, A Brave Soul. Okay. All of you open your English textbook, page number 141. Now I'm going to read the lesson. All of you listen carefully, children. Title of the lesson is Arunima Sinha, A Brave Soul. Arunima Sinha was a volleyball player. Once she was thrown out of a moving train. She was rushed to a hospital. She was badly injured. Doctors saved her life, but they had no amputate her left leg below the knee. Arunima decided to scale Mount Everest while she was on the hospital bed. Tata Steel Adventure Foundation conducted a training camp. She joined it. Bachendri Pal, the first Indian lady to scale Mount Everest, trained Arunima. Her expedition to Mount Everest was full of challenges. She struggled all through the expedition. Every step was dangerous. She had problems with her artificial leg. Sometimes her leg started bleeding. She didn't care. She was a brave girl. Little oxygen was left in the cylinder. People advised her to stop the expedition, but she was not ready to give up her attempt. She continued the expedition. At last, she reached the top of Mount Everest. A girl with an amputated leg had scaled Everest. What an achievement indeed! Okay, children, let's know the new words. Okay, amputate, cut off leg or arms by surgery. Scale, climb. Challenge, test strength. Struggle, a long hard fight. Bleed, blood flowing out from wound. Expedition, a long journey to dangerous or unknown place. Okay, children, let's know the explanation of this lesson. Okay, children, this is the story of Arunima Sinha. She is a volleyball player. Okay, and also she took the challenge to climb the Mount Everest. Okay, children, let's know about her. Arunima Sinha, a brave soul. Arunima Sinha was a volleyball player. ನೋಡಿ ಅರುಣಿಮಾ ಸಿನ್ಹಾ ನೋಡು ಓಕೆ ಅವಳು ಒಬ್ಬಳು ವಾಲಿಬಾಲ್ ಪ್ಲೇಯರ್. ಒನ್ಸ್ ಶಿ ವಾಸ್ ಥ್ರೋನ್ ಔಟ್ ಆಫ್ ಎ ಮೂವಿಂಗ್ ಟ್ರೈನ್. ಒಂದಿನ ಏನಾಯಿತು, ಮೂವಿಂಗ್ ಟ್ರೈನಿಂದ ಅವಳು ಕೆಳಗಡೆ ಬೀಳ್ತಾಳೆ. ಆ್ಯಕ್ಚುಲಿ ಇದು ಒಂದು ಇನ್ಸಿಡೆಂಟ್ ಇದೆ, ನೀವು ರೆಫರ್ ಮಾಡಿದಾಗ ಸಿಗತ್ತೆ. ಇಲ್ಲಿ ಈ ರಾಬರ್ಸಿಂದ ಏನಾಗುತ್ತೆ, ಅವಳಿಗೆ ರಾಬರ್ಸ್ ಏನು ಮಾಡ್ತಾರೆ, ಅವಳನ್ನು ಟ್ರೈನಿಂದ ಆ್ಯಕ್ಚುಲಿ ಮೂವಿಂಗ್ ಟ್ರೈನಿಂದ ಆಚೆ ಎಸಿತಾರೆ. ಓಕೆ, ಇದು ಸ್ಟೋರಿ. ಇಲ್ಲಿ ಅರುಣಿಮಾ ಸಿನ್ಹಾ ಅವಳೊಬ್ಳು ವಾಲಿಬಾಲ್ ಪ್ಲೇಯರ್. ಒಂದಿನ ಏನಾಗುತ್ತೆ, ಅವಳನ್ನ ಮೂವಿಂಗ್ ಟ್ರೈನಿಂದ ರಾಬರ್ಸ್ಗಳು ಎಸ್ತು ಬಿಡ್ತಾರೆ ಕೆಳಗಡೆ. ನೆಕ್ಸ್ಟ್ ಶಿ ವಾಸ್ ರಶ್ಡ್ ಟು ಎ ಹಾಸ್ಪಿಟಲ್. ಅವಾಗ ಏನು ಮಾಡ್ತಾರೆ, ತಕ್ಷಣ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಶಿ ವಾಸ್ ಬ್ಯಾಡ್ಲಿ ಇಂಜೂರ್ಡ್. ಅವಳಿಗೆ ತುಂಬಾ ಗಾಯ ಆಗಿರುತ್ತೆ. ಓಕೆ, ತುಂಬಾ ಎಲ್ಲ ಕಡೆ ಏಟಾಗಿರುತ್ತೆ, ಬ್ಲೀಡಿಂಗ್ ಆಗ್ತಾ ಇರತ್ತೆ. ಏಕೆಂದರೆ ಮೂವಿಂಗ್ ಟ್ರೈನಿಂದ ಎಸೆಯೋದು ಅಂತಂದರೆ ಇಟ್ ಈಸ್ ನಾಟ್ ಆನ್ ಈಸಿ, ಹೌದಲ್ವಾ? ಈಗ ಅವಳಿಗೆ ಅಷ್ಟೊಂದು ಏನಾಗಿರುತ್ತೆ, ಈಗ ಬ್ಯಾಡ್ಲಿ ಇಂಜೂರ್ಡ್, ಶಿ ವಾಸ್ ಬ್ಯಾಡ್ಲಿ ಇಂಜೂರ್ಡ್.
ಇಲ್ಲಿ ನಾನು ನಿಮಗೆ ಅರುಣಿಮಾ ಸಿನ್ಹಾದು ಫೋಟೋ ಸೆಂಡ್ ಮಾಡಿದ್ದೀನಲ್ವ ಮಕ್ಕಳೇ ಗ್ರೂಪಲ್ಲಿ, ನೀವು ನೋಡಿರ್ತೀರ ಅವಳೇ ಅರುಣಿಮಾ ಸಿನ್ಹಾ ಅಂದರೆ. ಓಕೆ, ನೋಡಿ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್. ಡಾಕ್ಟರ್ ಸೇವ್ಡ್ ಹರ್ ಲೈಫ್ ಬಟ್ ದೆ ಹ್ಯಾಡ್ ಟು ಆಂಪುಟೇಟ್ ಹರ್ ಲೆಫ್ಟ್ ಲೆಗ್ ಬಿಲೋ ದ ನೀ. ಡಾಕ್ಟ್ರು ಅವಳ ಜೀವ ಏನೋ ಉಳಿಸಿದ್ರು, ಬಟ್ ಏನಾಯ್ತು ಇಲ್ಲಿ, ದ ಹ್ಯಾಡ್ ಟು ಆಂಪುಟೇಟ್ ಹರ್ ಲೆಫ್ಟ್ ಲೆಗ್ ಬಿಲೋ ದ ನೀ. ಇಲ್ಲಿ ಆಂಪುಟೇಟ್ ಅಂದರೆ ಇಲ್ಲಿ ನೋಡಿ ಮೀನಿಂಗಲ್ಲಿ ಕೊಟ್ಟಿದ್ದಾರೆ, ಏನು, ಕಟ್ ಆಫ್ ಲೆಗ್ ಆರ್ ಆರ್ಮ್ಸ್ ಬೈ ಸರ್ಜರಿ. ಇಲ್ಲಿ ಸರ್ಜರಿ ಮೂಲಕ ಏನು ಮಾಡುವಂಥದ್ದು, ಕಾಲನ್ನು ಕಟ್ ಮಾಡುವಂಥದ್ದು. ಓಕೆ, ಇಲ್ಲಿ ಕಟ್ ಮಾಡುವಂತಹ ಒಂದು ಸಿಚುವೇಶನ್ಸ್ ಇದ್ದಿದ್ದರಿಂದ ಅವಳ ಒಂದು ಲೆಫ್ಟ್ ಲೆಗ್ಗನ್ನು ಏನು ಮಾಡ್ತಾರೆ, ಆಂಪುಟೇಟ್ ಮಾಡ್ತಾರೆ. ಇಲ್ಲಿ ಆಂಪುಟೇಟ್ ಅಂದರೆ ಇಲ್ಲಿ ನೋಡಿ ಇಲ್ಲಿ ಕೊಡಿ, ಆಂಪುಟೇಟ್ ಹರ್ ಲೆಫ್ಟ್ ಬಿಲೋ ದ ನೀ. ಇಲ್ಲಿ ಬಿಲೋ ದ ನೀ ಅಂದರೆ ನಿಮಗೆ ಗೊತ್ತಿದೆಲ್ಲ, ನೀ ಅಂದರೆ ಮೊಣಕಾಲಿಂದ ಕೆಳಗಡೆ ಇರತ್ತಲ್ಲ ಅದು. ನೋಡಿ ಇಲ್ಲಿ ಪಿಕ್ಚರಲ್ಲಿ ಕಾಣಿಸ್ತಿದಲ್ಲ, ಇಷ್ಟು ಲೆಗ್ಗನ್ನು ಏನು ಮಾಡ್ತಾರೆ, ಆಂಪುಟೇಟ್ ಮಾಡ್ತಾರೆ. ನೆಕ್ಸ್ಟ್, ಅರುಣಿಮಾ ಡಿಸೈಡೆಡ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್ ವೈಲ್ ಶಿ ವಾಸ್ ಆನ್ ದ ಹಾಸ್ಪಿಟಲ್ ಬೆಡ್. ನೋಡಿ, ಅವಳು ಹಾಸ್ಪಿಟಲ್ ಬೆಡ್ ಮೇಲೆ ರೆಸ್ಟಲ್ಲಿ ಇರುವಾಗಲೇ ಅವಳು ಅಂದ್ಕೊಳ್ತಾಳೆ ಏನಂತ, ಶಿ ಡಿಸೈಡೆಡ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್. ಸ್ಕೇಲ್ ಮೀನ್ಸ್ ಕ್ಲೈಂಬ್, ಅಂದರೆ ನಾನು ಮೌಂಟ್ ಎವರೆಸ್ಟ್ನ ಹತ್ತಬೇಕು ಅಂತ ಏನು ಮಾಡ್ತಾಳೆ ಅವಳು, ಡಿಸೈಡ್ ಮಾಡ್ತಾಳೆ. ಯಾವಾಗ ನೋಡಿ, ವೆನ್ ಶಿ ವಾಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾಳಲ್ವ, ಮತ್ತು ಹಾಸ್ಪಿಟಲ್ ಬೆಡ್ಡಲ್ಲಿ ಇರುವಾಗ ಅವಳು ಡಿಸೈಡ್ ಮಾಡ್ತಾಳೆ. ನೆಕ್ಸ್ಟ್, ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಕಂಡಕ್ಟೆಡ್ ಎ ಟ್ರೈನಿಂಗ್ ಕ್ಯಾಂಪ್. ಈ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ನಿಂದ ಈ ಟ್ರೈನಿಂಗ್ ಕ್ಯಾಂಪ್ನ ಕಂಡಕ್ಟ್ ಮಾಡ್ತಾರೆ. ಅಂದರೆ ಏನು, ಈ ಮೌಂಟ್ ಎವರೆಸ್ಟ್ ಅವಳು ಏನು ಹತ್ತಬೇಕು ಅಂತ ಅಂದ್ಕೊಂಡಿರ್ತಾಳಲ್ಲ, ಈ ಥರದೊಂದು ಟ್ರೈನಿಂಗ್ ಕ್ಯಾಂಪ್ನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಯಾರು, ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಅವರು. ಶಿ ಜಾಯಿಂಡ್ ಇಟ್. ಇದಕ್ಕೆ ಏನು ಮಾಡ್ತಾಳೆ, ಅರುಣಿಮಾ ಜಾಯಿನ್ ಆಗ್ತಾಳೆ. ಬಚೇಂದ್ರಿ ಪಾಲ್, ದ ಫಸ್ಟ್ ಇಂಡಿಯನ್ ಲೇಡಿ ಟು ಸ್ಕೇಲ್ ಮೌಂಟ್ ಎವರೆಸ್ಟ್, ಟ್ರೈನ್ಡ್ ಅರುಣಿಮಾ. ನೋಡಿ, ಈ ಮೌಂಟ್ ಎವರೆಸ್ಟ್ನ ಪ್ರಪ್ರಥಮವಾಗಿ ಹತ್ತಿರುವಂತಹ ಮಹಿಳೆ ಯಾರು, ಬಚೇಂದ್ರಿ ಪಾಲ್. ಓಕೆ, ಈ ಬಚೇಂದ್ರಿ ಪಾಲಿಂದ ಏನಾಗತ್ತೆ, ಈ ಬಚೇಂದ್ರಿ ಪಾಲ್ ಏನಿದಾರಲ್ಲ ಅವರಿಂದ ಇವಳಿಗೆ ಟ್ರೈನಿಂಗ್ ಸಿಗತ್ತೆ. ಆ್ಯಕ್ಚುಲಿ ಅವ್ರು ಏನು ಮಾಡ್ತಾರೆ, ಈ ಬಚೇಂದ್ರಿ ಪಾಲು ಇವಳಿಗೆ ಅರುಣಿಮಾಗೆ ಟ್ರೈನಿಂಗ್ ಕೊಡ್ತಾರೆ. ನೆಕ್ಸ್ಟ್, her expedition to Mount Everest was full of challenges. Her expedition, ಇಲ್ಲಿ ನೋಡಿ, expedition means a long journey to dangerous or unknown place. ಇಲ್ಲಿ ಎಕ್ಸ್ಪಿಡಿಷನ್ ಅಂತಂದರೆ ಏನೋ ಒಂದು ಲಾಂಗ್ ಜರ್ನಿ ಅಥವಾ ಡೇಂಜರಸ್ ಪ್ಲೇಸ್ಗೆ ಹೋಗುವಂಥದ್ದು, ಅಂದರೆ ಅಲ್ಲಿ ಏನಾದರೂ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಓಕೆ, ಈ ಏನು ಅಡ್ವೆಂಚರಸ್ ಅಂತ ಏನು ಹೇಳ್ತೀವಲ್ಲ, ಸೇಮ್ ಅದೇ ಥರನೇ ಇರುತ್ತೆ ಇಲ್ಲಿ. ಎಕ್ಸ್ಪಿಡಿಷನ್ ಅಂದರೆ ಇಟ್ ಮೀನ್ಸ್ ಲಾಂಗ್ ಜರ್ನಿ. ಓಕೆ, ಅದು ಏನು, ಇಟ್ ಈಸ್ ನಾಟ್ ಎ ಸೇಫ್ ಝೋನ್, ಅಲ್ಲೇನು ಒಂದು ಸೇಫ್ ಪ್ಲೇಸ್ ಇರಲ್ಲ. ಓಕೆ, ಅದು ಡೇಂಜರಸ್ ಆಗಿರುತ್ತೆ, ಅದನ್ನು ನಾವಿಲ್ಲಿ ಎಕ್ಸ್ಪಿಡಿಷನ್ ಅಂತ ಹೇಳುವಂಥದ್ದು. ಆರ್ ಎಕ್ಸ್ಪಿಡಿಷನ್ ಟು ಮೌಂಟೇನ್ ಎವರೆಸ್ಟ್ ವಾಸ್ ಫುಲ್ ಆಫ್ ಚಾಲೆಂಜಸ್. ಇಲ್ಲಿ ಅವಳ ಒಂದು ಎಕ್ಸ್ಪಿಡಿಷನ್ ಏನು ಅಂದ್ಕೊಂಡಿರ್ತಾಳೆ, ಮೌಂಟ್ ಎವರೆಸ್ಟ್ ನಾನು ಹತ್ತಲೇಬೇಕು ಅಂತ, ಅದೇನು ಅಂತಂದರೆ ಫುಲ್ ಆಫ್ ಚಾಲೆಂಜಸ್, ತುಂಬ ಚಾಲೆಂಜ್ ಆಗಿತ್ತು. ಇಲ್ಲಿ ನೋಡಿ, ಚಾಲೆಂಜ್ ಅಂತಾರೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಮೀನಿಂಗು, ಟೆಸ್ಟ್ ಸ್ಟ್ರೆಂತ್, ಅಂದರೆ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತಾವು ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಚಾಲೆಂಜ್ ಅಂದರೆ. ಯಾಕೆ ಇದು ಎಸ್ಪೆಷಲಿ ಇವಳಿಗೆ ಚಾಲೆಂಜ್ ಅನಿಸುತ್ತೆ ಅಂತಂದರೆ, ಬಿಕಾಸ್ ಅವಳಿಗೆ ಏನು ಮಾಡಿರ್ತಾರೆ, ಲೆಗ್ನ ಆಂಪಿಟೇಟ್ ಮಾಡಿರ್ತಾರಲ್ವ, ಅವಳದು ಲೆಫ್ಟ್ ಲೆಗ್ನ. ಸೊ ಅವಳಿಗೆ ಇದೊಂದು ಚಾಲೆಂಜ್. ಶಿ ಸ್ಟ್ರಗಲ್ ಆಲ್ ಥ್ರೂ ದ ಎಕ್ಸ್ಪಿಡಿಷನ್. ಸ್ಟ್ರಗಲ್ ನೋಡಿ ಮೀನಿಂಗ್ ಏನಿದೆ ಇಲ್ಲಿ, ಎ ಲಾಂಗ್ ಹಾರ್ಡ್ ಫೈಟ್, ಅಂದರೆ ತುಂಬ ಹೋರಾಟ ಮಾಡಬೇಕಾಗಿರತ್ತೆ ಅವಳು. ಏನು, ಅವಳ ಒಂದು ಎಕ್ಸ್ಪಿಡಿಷನ್ ಅವಳು ರೀಚ್ ಮಾಡಬೇಕು ಅಂತಂದರೆ ಅವಳು ತುಂಬ ಸ್ಟ್ರಗಲ್ ಮಾಡಿದ್ಲು. ಎವ್ರಿ ಸ್ಟೆಪ್ ವಾಸ್ ಡೇಂಜರಸ್. ಪ್ರತಿಯೊಂದು ಸ್ಟೆಪ್ ಕೂಡ, ಅಂದರೆ ಪ್ರತಿಯೊಂದು ಹೆಜ್ಜೆ ಕೂಡ ತುಂಬ ಡೇಂಜರ್ ಆಗಿತ್ತು. ಯಾಕೆ ಅಂದರೆ ಅವಳು ಲೆಗ್ನ ಆಂಪುಟೇಟ್ ಮಾಡಿರೋದ್ರಿಂದ ಏನು ಆರ್ಟಿಫಿಷಿಯಲ್ ಲೆಗ್ಗನ್ನು ಮಾತ್ರ ಅವಳಿಗೆ ಏನು ಮಾಡಿರ್ತಾರೆ, ಅಲ್ಲಿ ಜಾಯಿನ್ ಮಾಡಿರ್ತಾರೆ. ಆ ಅವಳೇನು ಈಗ ಏನು ಮಾಡಿರ್ತಾಳೆ, ಶಿ ಈಸ್ ಡಿಸೈಡೆಡ್ ಟು ಕ್ಲೈಂಬ್ ದ ಮೌಂಟ್ ಎವರೆಸ್ಟ್, ಹೌದಲ್ವಾ. ಈಗಿರುವಾಗ ಅವಳು ಒಂದೊಂದು ಸ್ಟೆಪ್ಸನ್ನು ಏನು ಮಾಡಬೇಕಾಗತ್ತೆ, ತುಂಬ ಡೇಂಜರಸ್ ಇದ್ರೂ ಕೂಡ ಅವಳು ತುಂಬ ಕೇರಾಗಿ ಅದೊಂದು ಚಾಲೆಂಜ್ ಇವಾಗಿರುತ್ತೆ ಅವಳಿಗೆ. ಶಿ ಹ್ಯಾಡ್ ಪ್ರಾಬ್ಲಮ್ಸ್ ವಿತ್ ಹರ್ ಆರ್ಟಿಫಿಷಿಯಲ್ ಲೆಗ್, ಇವಾಗ ಅಷ್ಟೇ ಹೇಳಿದೆ ನಾನು.
ಯಾಕೆಂದರೆ ಅವಳದು ಆರ್ಟಿಫಿಷಿಯಲ್ ಲೆಗ್ ಆಗಿರೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಅವಳು ಫೇಸ್ ಮಾಡಬೇಕಾಗಿರೋಂಥ ಸಿಚುಯೇಷನ್ ಇರುತ್ತೆ. ಸಮ್ಟೈಮ್ಸ್ ಹರ್ ಲೆಗ್ ಸ್ಟಾರ್ಟೆಡ್ ಬ್ಲೀಡಿಂಗ್. ನೋಡಿ, ಕೆಲವೊಂದು ಸಲ ಅವಳು ಕಾಲಲ್ಲಿ ಆ ಲೆಗ್ ಏನು ಆರ್ಟಿಫಿಷಿಯಲ್ ಲೆಗ್ಗನ್ನು ಏನು ಫಿಕ್ಸ್ ಮಾಡಿರ್ತಾರಲ್ವ, ಅಲ್ಲಿಂದ ಬ್ಲೀಡಿಂಗ್ ಕೂಡ ಆಗ್ತಾ ಇರತ್ತೆ. ಇಲ್ಲಿ ಬ್ಲೀಡಿಂಗ್ ಅಂದರೆ ನೋಡಿ ಏನು ಕೊಟ್ಟಿದ್ದಾರೆ, ಬ್ಲಡ್ ಫ್ಲೋಯಿಂಗ್ ಔಟ್ ಫ್ರಮ್ ದ ವೂಂಡ್. ಆ ವೂಂಡಿಂದ ಬ್ಲಡ್ ಸೋರುವಂಥದ್ದು. ಓಕೆ, ಆ ಥರ ಅವಳಿಗೆ ಬ್ಲೀಡಿಂಗ್ ಆದರೂ ಕೂಡ ಅವಳು ನೋಡಿ ಶಿ ಡಿಡ್ ನಾಟ್ ಕೇರ್. ಅದ್ರ ಬಗ್ಗೆ ಸ್ವಲ್ಪನೂ ಅವಳು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ನಾವು ನೋಡಿ ಸ್ವಲ್ಪ ಏನೋ ಚಿಕ್ಕದ ಗಾಯ ಅಂದರೆ ಎಷ್ಟು ಸೆನ್ಸಿಟಿವ್ ಆಗ್ತೀವಿ ಅಂತಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗಿರಲ್ಲ. ಬಟ್ ಇವಳು ಅದನ್ನು ಚಾಲೆಂಜಿವಾಗಿ ತೊಗೊಂಡು ಮೌಂಟ್ ಎವರೆಸ್ಟ್ನ ಹತ್ತಲೇಬೇಕು ಅನ್ನೋ ಒಂದು ಡಿಟರ್ಮೈನ್ ಮಾಡಿಕೊಂಡು ಏನು ಮಾಡ್ತಿದ್ದಾಳೆ ಅವಳ ಒಂದು ಎಕ್ಸ್ಪಿಡಿಷನ್ನ ಕಂಟಿನ್ಯೂ ಮಾಡ್ತಿದ್ದಾಳೆ. ನೆಕ್ಸ್ಟ್, ಶಿ ವಾಸ್ ಎ ಬ್ರೇವ್ ಗರ್ಲ್. ಹೌದು, ಇವಳು ತುಂಬ ಧೈರ್ಯವಂತ ಹುಡುಗಿ. ಯಾಕೆಂದರೆ ಇಷ್ಟೆಲ್ಲ ಒಂದು ಅಚೀವ್ಮೆಂಟ್ ಮಾಡಬೇಕು ಅಥವಾ ಅವಳೊಂದು ಗೋಲ್ ರೀಚ್ ಮಾಡಬೇಕು ಅಂದರೆ ಅದಕ್ಕೆ ಏನು ಇಂಪಾರ್ಟೆಂಟ್ ಆಗಿರುತ್ತೆ, ಬ್ರೇವ್, ಕರೇಜ್ ಅಂತ ಏನು ಹೇಳ್ತೀವಿ ಅದು. ಓಕೆ, ಧೈರ್ಯ ಇದ್ದಾಗ ಮಾತ್ರ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಅವರ್ ಲೈಫ್. ಲಿಟಲ್ ಆಕ್ಸಿಜನ್ ವಾಸ್ ಲೆಫ್ಟ್ ಇನ್ ದ ಸಿಲಿಂಡರ್. ನೋಡಿ, ಕೆಲವೊಂದ್ಸಲ ಇಲ್ಲಿ ಲಿಟಲ್ ಆಕ್ಸಿಜನ್ ವಾಸ್ ಲೆಫ್ಟ್ ಇನ್ ದ ಸಿಲಿಂಡರ್. ಇಲ್ಲಿ ನಾವು ಈ ಮೌಂಟ್ ಎವರೆಸ್ಟ್ ಅಂತಂದರೆ ಚಿಕ್ಕದಲ್ಲ, ಅದು ಹೈಟ್ ಪ್ಲೇಸ್, ಹೌದು ತಾನೆ. ಅಲ್ಲಿ ನಾವು ಮೇಲಕ್ಕೆ ಹೋದಾಗೆ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಏನು ಈ ಮೌಂಟ್ ಎವರೆಸ್ಟ್ ಅಥವಾ ಈಗ ದೊಡ್ಡ ಏನಾದರೂ ಎವರೆಸ್ಟು ಅಥವಾ ಅವನ್ನೆಲ್ಲ ಏನಾದರೂ ಹತ್ತಬೇಕು ಅಂತ ಅನ್ನೋರು ಆಕ್ಸಿಜನ್ ಸಿಲಿಂಡರ್ನ ತೊಗೊಂಡು ಹೋಗ್ತಾರೆ. ನೀವು ನೋಡಿರ್ತೀರಿ ಅದನ್ನು. ಇಲ್ಲಿ ಏನಾಗುತ್ತೆ, ಅವಳು ಸ್ವಲ್ಪ ಮಾತ್ರ ಆಕ್ಸಿಜನ್ ಏನಾಗಿರುತ್ತೆ ಉಳ್ಕೊಂಡಿರುತ್ತೆ. ಪೀಪಲ್ ಅಡ್ವೈಸ್ಡ್ ಹರ್ ಟು ಸ್ಟಾಪ್ ದ ಎಕ್ಸ್ಪಿಡಿಷನ್. ಆದರೆ ಕೆಲವರು ಜನಗಳು ಅವಳಿಗೆ ಅಡ್ವೈಸ್ ಮಾಡ್ತಾರೆ, ಬೇಡ ಅರುಣಿಮಾ, ಇದನ್ನೇ ಇಲ್ಲಿಗೆ ಸ್ಟಾಪ್ ಮಾಡಿಬಿಡು, ನಿಂದ ಸಾಧ್ಯ ಆಗಲ್ಲ ಅಂತ ಕೆಲವರು ಅಡ್ವೈಸ್ ಮಾಡ್ತಾರೆ. ಬಟ್ ಶಿ ವಾಸ್ ನಾಟ್ ರೆಡಿ ಟು ಗಿವ್ ಅಪ್ ಹರ್ ಅಟೆಂಪ್ಟ್. ಆದರೆ ಅವಳ ಒಂದು ಅಟೆಂಪ್ಟ್ ಅಂದರೆ ಇವಳು ಏನು ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಏನಿರುತ್ತೆ ಅವಳದು, ಅಂದರೆ ದೃಢ ನಿರ್ಧಾರ ಅಂತ ಏನು ಹೇಳ್ತೀವಿ, ಅದನ್ನು ಅವಳು ಬಿಡೋದಕ್ಕೆ ತಯಾರಿರಲಿಲ್ಲ ಅಥವಾ ಅವಳು ಬಿಟ್ಕೊಡ್ಲೂ ಇಲ್ಲ. ಕೊನೆಗೆ ಶಿ ಕಂಟಿನ್ಯೂಡ್ ದ ಎಕ್ಸ್ಪಿಡಿಷನ್. ಅವಳು ಏನು ಮಾಡ್ತಾಳೆ, ಆ ಎಕ್ಸ್ಪಿಡಿಷನನ್ನು ಕಂಟಿನ್ಯೂ ಮಾಡ್ತಾಳೆ. ಅಟ್ ಲಾಸ್ಟ್ ಶಿ ರೀಚ್ಡ್ ದ ಟಾಪ್ ಆಫ್ ಮೌಂಟ್ ಎವರೆಸ್ಟ್. ನೋಡಿ, ಕೊನೆಗೂ ಕೂಡ ಅವಳು ಗೋಲ್ನ ರೀಚ್ ಮಾಡ್ತಾಳೆ. ಲಾಸ್ಟಲ್ಲಿ ಅವಳು ಟಾಪ್ ಆಫ್ ದ ಮೌಂಟ್ ಎವರೆಸ್ಟ್ನ ರೀಚ್ ಆಗ್ತಾಳೆ. ಎ ಗರ್ಲ್ ವಿಚ್ ಆನ್ ಆಂಪುಟೇಟೆಡ್ ಲೆಗ್ ಹ್ಯಾಡ್ ಸ್ಕೇಲ್ಡ್ ಎವರೆಸ್ಟ್. ನೋಡಿ, ಆದರೆ ಯಾವ ಹುಡುಗಿಯ ಒಂದು ಲೆಗ್ನ ಆಂಪುಟೇಟ್ ಮಾಡಿದ್ರೋ ಅದೇ ಒಂದು ಹುಡುಗಿ ಇವತ್ತು ಏನು ಮಾಡಿದ್ದಾಳೆ, ಇಲ್ಲಿ ಮೌಂಟ್ ಎವರೆಸ್ಟನ್ನು ರೀಚ್ ಆಗಿದ್ದಾಳೆ. ವಾಟ್ ಆ್ಯನ್ ಅಚೀವ್ಮೆಂಟ್ ಇನ್ ಡೀಡ್. ನಿಜವಾಗ್ಲೂ ಕೂಡ ಇದು ಎಂಥ ಒಂದು ಅಚೀವ್ಮೆಂಟ್ ಅಲ್ವಾ, ಅಂದರೆ ತುಂಬ ಎಂಥ ಒಂದು ಸಾಧನೆ ಅಲ್ವಾ ಅಂತ ಹೇಳ್ತಿರುವಂಥದ್ದು. ನೋಡಿ ಮಕ್ಕಳೇ, ಈ ಲೆಸನಿಂದ ನಾವು ಏನು ತಿಳ್ಕೊಬೋದು ಅಂತಂದರೆ, ಫಸ್ಟ್ ವಿ ಹ್ಯಾವ್ ಸಮ್ ಗೋಲ್ ಇನ್ ಅವರ್ ಲೈಫ್. ಫಸ್ಟು ನಮ್ಮ ಜೀವನದಲ್ಲಿ ನಾವು ಒಂದು ಗುರಿ ಅನ್ನೋದನ್ನು ಇಟ್ಕೋಬೇಕು. ಆ್ಯಂಡ್ ವಿ ಹ್ಯಾವ್ ಟು ರೀಚ್ ದ ಗೋಲ್. ವೈಲ್ ವಿ ಹ್ಯಾವ್ like to reach the goal, we have to do hard work in our life daily. ಓಕೆ, ನೆಕ್ಸ್ಟ್ ಏನು ಮಾಡೋಕ್ಕೆ ಪ್ರತಿದಿನ ನಾವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಆಮೇಲೆ ನಾವು ಏನು ಅಂದ್ಕೊಂಡಿರ್ತೀವಿ, ವಾಟ್ ವಿ ಹ್ಯಾವ್ ಡಿಸೈಡೆಡ್ ಟು ರೀಚ್ ದ ಗೋಲ್, ವಿ ಹ್ಯಾವ್ ಟು ಮೇಕ್ ಸಕ್ಸೀಡ್ ದಟ್. ಓಕೆ, ಅದನ್ನು ನಾವೇನು ಮಾಡಬೇಕು, ಕೊನೆಗೆ ಒಂದು ದಿನ ಸಕ್ಸಸ್ ಕೂಡ ಮಾಡ್ಕೋಬೇಕಾಗಿರತ್ತೆ. ಅಂದರೆ ನಾವು ಇಲ್ಲೊಂದೇನು ಸ್ಟ್ರಾಂಗ್ ಡಿಟರ್ಮಿನೇಷನ್ ಏನಾದರೂ ಮಾಡಿಕೊಂಡ್ರೆ, ಅಂದರೆ ದೃಢ ನಿರ್ಧಾರ ಅನ್ನೋದು ಮಾಡಿಕೊಂಡಾಗ ನಾವು ಏನಾದರೂ ಒಂದು ಲೈಫಲ್ಲಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಒಂದು ಮಾರಲ್ನ ನಾವು ಈ ಲೆಸನಿಂದ ತಿಳ್ಕೊಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ ಚಿಲ್ಡ್ರನ್, ದಿಸ್ ಈಸ್ ಎನಫ್. ಲೆಟ್ಸ್ meet on next class children. Until then, take care and bye.